ಇದುವರೆಗೆ ಶ್ರೀಕೃಷ್ಣ ಹೇಳಿದ್ದು ಜೀವತತ್ವದ ಜ್ಞಾನ, ಆ ಜ್ಞಾನಕ್ಕೆ ಬೇಕಾದ ಮಾತುಗಳು, ಜೀವನ ಸ್ವರೂಪದ ಜ್ಞಾನ ಬರಲಿಕ್ಕೆ ಬೇಕಾದ ಮಾತುಗಳನ್ನು ಹೇಳಿದ್ದಾನೆ. ಮುಂದೆ ಹೇಳೋದು ಯೋಗೇ ತ್ವಮಾಂ ಶೃಣು ಅಂತ ಪ್ರತಿಜ್ಞೆ ಮಾಡಿ ಹೇಳ್ತಾ ಇರೋದು ಬ್ರಹ್ಮಜ್ಞಾನೋಪಾಯ. ಬ್ರಹ್ಮಜ್ಞಾನ ಬರಲಿಕ್ಕೆ ಉಪಾಯ ಏನು? ನಿವೃತ್ತ ಕರ್ಮಾನುಷ್ಠಾನ. ಅದನ್ನು ಮುಂದೆ ಹೇಳ್ತಾನೆ. ಏನು ಸಂಗತ? ಬ್ರಹ್ಮಜ್ಞಾನಕ್ಕೆ ಉಪಾಯಭೂತವಾದ ನಿವೃತ್ತ ಕರ್ಮಾನುಷ್ಠಾನದ ಬಗ್ಗೆ ಹೇಳಿದರೆ ಅದೇ ಕರ್ಮಯೋಗ. ಕರ್ಮಯೋಗ ಅಂದರೆ ನಿಷ್ಕಾಮ ಕರ್ಮ, ಅದ್ರ ಬಗ್ಗೆ ಹೇಳ್ತಾನೆ. ಆ ನಿಷ್ಕಾಮ ಕರ್ಮ ಅನ್ನೋದು ಜೀವಜ್ಞಾನೋಪಾಯ ಅಲ್ಲ. ಜೀವನ ಜ್ಞಾನೋಪಾಯ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಬ್ರಹ್ಮಜ್ಞಾನೋಪಾಯ ಹೇಳಿದರೆ ಏನು ಸಂಬಂಧ? ಜೀವನ ಜ್ಞಾನದ ಬಗ್ಗೆ ಮಾತಾಡಿದ. ಆ ಜ್ಞಾನ ಸಾಕ್ಷಾತ್ಕಾರ ಬರಲಿಕ್ಕೆ ಬೇಕಾದ ಸಾಧನಾನುಷ್ಠಾನಗಳನ್ನು ಹೇಳ್ತೇನೆ ಅಂತ ಹೇಳಿ ಬ್ರಹ್ಮಜ್ಞಾನ ಸಾಧನಾನುಷ್ಠಾನ ಹೇಳಿದರೆ ಬ್ರಹ್ಮಜ್ಞಾನೋಪಾಯನೂ ಕೂಡ ಇಲ್ಲಿ ಆಕಾಂಕ್ಷಿತವೇ, ಅದು ಬೇಕಾದದ್ದೇ. ಯಾಕೆಂದರೆ ಜೀವತತ್ವದ ಬಗ್ಗೆ ಹೇಳುವಾಗ ಕೃಷ್ಣ ಏನು ಹೇಳಿದ್ದಾನೆ? ಜೀವನು ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳಿದ್ದಾನೆ. ಜೀವನ ತತ್ವ ಹೇಳುವಾಗ, ಜೀವನ ಸ್ವರೂಪ ಜ್ಞಾನದ ಬಗ್ಗೆ ಮಾತಾಡುವಾಗ ಜೀವನು ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳಿದ್ದಾನೆ. ಆದ್ರಿಂದ ಜೀವ ಪರಮಾತ್ಮನ ಪ್ರತಿಬಿಂಬ ಅಂತ ಸಾಕ್ಷಾತ್ಕಾರ ಆಗಬೇಕಾದ್ರೆ ಪರಮಾತ್ಮನ ಜ್ಞಾನ ಬೇಕೋ ಬೇಡವೋ? ಪರಮಾತ್ಮನ ಜ್ಞಾನವೇ ಇಲ್ಲದೇನೆ ಆ ಪರಮಾತ್ಮನ ಪ್ರತಿಬಿಂಬ ಜೀವ ಅಂತ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್ ಅನ್ನಲ್ಲಿ ಹಾಗೆ ಹೇಳಿದ್ದಾರೆ. ಜೀವನು ಪರಮಾತ್ಮನ ಪ್ರತಿಬಿಂಬ ಅಂತ ತಿಳ್ಕೊಳ್ಳುವವರೇ ದುರ್ಲಭರು. ಅಂದರೆ ಜೀವನ ಜ್ಞಾನ ಯಾವ ರೀತಿ ಬೇಕು ಅಂತಾಯ್ತು? ಪರಮಾತ್ಮನ ಪ್ರತಿಬಿಂಬ ಅನ್ನೋ ರೀತಿಯಲ್ಲಿ ಜೀವನ ಜ್ಞಾನ ಬೇಕು. ಬರೀ ಅಹಂ, ನಾನು ಪುರುಷ, ನಾನೊಬ್ಬ ಮನುಷ್ಯ, ಹಿಂಗೆ ಸಾಲದು. ಪರಮಾತ್ಮನ ಪ್ರತಿಬಿಂಬ ಅನ್ನೋ ಜ್ಞಾನ ಬೇಕು. ಆವಾಗ ಪರಮಾತ್ಮನ ಜ್ಞಾನ ಬೇಕು. ಪರಮಾತ್ಮನು ಪ್ರಕೃತನಾದ, ಭಗವಂತ ಪ್ರೀತನಾದರೆ ಜೀವನಿಗೆ ಆ ಜ್ಞಾನ ತಂದುಕೊಡ್ತಾನೆ. ನಾನು ಪರಮಾತ್ಮನ ಪ್ರತಿಬಿಂಬ ಅಂತ. ನಾನು ಪರಮಾತ್ಮನ ಪ್ರತಿಬಿಂಬ ಅಂತ ಜ್ಞಾನ ಬರಬೇಕಾದ್ರೆ ಪರಮಾತ್ಮನ ಪ್ರೀತಿಯೇ ಆಗಬೇಕು. ಅವನು ಪ್ರಸನ್ನನಾದರೆ ಆ ಜ್ಞಾನ ಬರ್ತದೆ. ಹೀಗೆ ಭಗವಂತನೂ ಕೂಡ ಪ್ರಕೃತನಾದ ಬಿಂಬತ್ವೇನ. ಅವನ ಸ್ವರೂಪವನ್ನು ಹೇಳುವಾಗ ಅವನು ಮೋಕ್ಷಾದಿ ಸರ್ವಪಮರ್ಥ ಹೇತು, ಮೋಕ್ಷ ಮೊದಲಾದ ಸರ್ವ ಪುರುಷಾರ್ಥಗಳನ್ನು ಕೊಡ್ತಾನೆ. ಸ್ವತಂತ್ರ ಅವನು ಅಂತ ಹೇಳಿದ್ರಿಂದ ಭಗವಂತನ ಜ್ಞಾನೋಪಾಯನೂ ಬೇಕು, ಅದು ಆಕಾಂಕ್ಷಿತ. ಹಾಗಾಗಿ ಮುಂದೆ ಎರಡೂ ಕೂಡ ಬೇಕು ಅಂತ ಆಯ್ತು. ನಿಷ್ಕಾಮ ಕರ್ಮ ಅನ್ನೋ ಸಾಧನವು ಪರಾಪರ ತತ್ವಜ್ಞಾನ ಉಪಾಯ. ಪರತತ್ವವಾದ ಪರಮಾತ್ಮ ಅವನು ಸ್ವತಂತ್ರ, ಮೋಕ್ಷಾದಿ ಪುರುಷಾರ್ಥ ಹೇತು ಅನ್ನೋ ಸಾಕ್ಷಾತ್ಕಾರಕ್ಕೂ ಉಪಾಯ ಆ ನಿಷ್ಕಾಮ ಕರ್ಮ. ಜೀವನು ಪರಮಾತ್ಮನ ಪ್ರತಿಬಿಂಬ ಅನ್ನೋ ಸಾಕ್ಷಾತ್ಕಾರಕ್ಕೂ ಉಪಾಯ ಆಗ್ತದೆ. ಆದ್ದರಿಂದ ಹಿಂದೆ ಜೀವತತ್ವ ಹೇಳಿದರು, ಮುಂದೆ ಪರಮಾತ್ಮ ತತ್ವ ಹೇಳಿದ್ದು ಸಂಗತವೇ ಆಯಿತು. ಯಾಕೆ? ಪರಮಾತ್ಮನ ಪ್ರತಿಬಿಂಬ ಜೀವ ಅನ್ನೋ ಜ್ಞಾನ ಬರಬೇಕು. ಅದು ಬರಬೇಕಾದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು. ಅದಕ್ಕೆ ಅವನ ಸಾಧನ ಬ್ರಹ್ಮಜ್ಞಾನೋಪಾಯವನ್ನು ಹೇಳೋದು ಸಂಗತಿ. ಇನ್ನು ಮುಂದೆ ಬ್ರಹ್ಮಜ್ಞಾನೋಪಾಯ, ಬ್ರಹ್ಮಜ್ಞಾನ ಬರಲಿಕ್ಕೆ ಸಾಧನಾನುಷ್ಠಾನ ವಿಷಯದಲ್ಲಿ ಮುಂದೆ ಹೇಳ್ತೇನೆ ಕೇಳು ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಇದು ಯಾಕೆ ಅಂದರೆ ಈ ಯೋಗವನ್ನು ಅನೇಕ ಅಧ್ಯಾಯದಲ್ಲಿ ಹೇಳಿದ್ರಿಂದ ಎಲ್ಲಿ ತನಕ ಹೇಳಿದ್ದಾರೆ, ಎಷ್ಟು ಅಧ್ಯಾಯದಲ್ಲಿ ಹೇಳಿದ್ದಾರೆ ಅಂತ ಮನಸ್ಸಿಗೆ ಗೊಂದಲ ಆಗಬಾರದು, ಮನಸ್ಸಿಗೆ ಸಮಾಧಾನ ಆಗಬೇಕು. ಅದಕ್ಕೋಸ್ಕರ ಇಲ್ಲಿವರೆಗೆ ಹೇಳಿದ್ದು ಜೀವತತ್ವ ಸ್ವರೂಪದ ಜ್ಞಾನ. ಜ್ಞಾನೋಪಾಯದ ಬಗ್ಗೆ ಬೇಕಾದಷ್ಟು ಜನ ಹೇಳಿದ್ದಾರೆ. ಬ್ರಹ್ಮಜ್ಞಾನ ಉಪಾಯ ಸಾಧನ ಯಾವುದು ಅನ್ನೋದಕ್ಕೆ ಸಾಕಷ್ಟು ಗ್ರಂಥಗಳು ಬಂದಿದೆ, ಮಾತುಗಳು ಬಂದಿದೆ. ಆದರೆ ಅವೆಲ್ಲ ಪರಸ್ಪರ ವಿರುದ್ಧ, ಮತಭೇದನ ಬೇಕಾದಷ್ಟು ಮಾತು ಬಂದಿದೆ. ನಿನ್ನ ಮಾತಿನಲ್ಲಿ ನಾನು ಹೆಂಗೆ ವಿಶ್ವಾಸ ಇಡಲಿ? ನೀನೀಗ ಮುಂದೆ ನಿಷ್ಕಾಮ ಕರ್ಮ ಬ್ರಹ್ಮಜ್ಞಾನೋಪಾಯ ಅಂತ ಹೇಳ್ತಿ, ಇನ್ಯಾರ್ಯಾರೋ ಏನೇನೋ ಹೇಳಿದ್ದಾರೆ, ಬೇಕಾದಷ್ಟು ಮಾತುಗಳಿದೆ. ನಿನ್ನ ಮಾತಿನ ಮೇಲೆ ನಾನು ಹೇಗೆ ವಿಶ್ವಾಸ ಮಾಡಬೇಕು? ನಿಷ್ಠ ಅಂದರೆ ವಿಶ್ವಾಸ. ನೀನು ಹೇಳಿದ ಜ್ಞಾನೋಪಾಯ ಆ ವಿಷಯದಲ್ಲೇ, ಆ ಮಾತಿನಲ್ಲೇ ನಾನು ನಿಷ್ಠಾ ಶಬ್ದತಂ ವಿಶ್ವಾಸಂ ಕರೋಮಿ, ಕಥಂ ಕರೋಮಿ, ನಿನ್ನ ಮಾತಿನಲ್ಲೇ ಹೇಗೆ ವಿಶ್ವಾಸ ಮಾಡಲಿ ನಾನು ಅಂತ ಪ್ರಶ್ನೆ ಬಂದರೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ. ವ್ಯವಸಾಯಾತ್ಮಿಕ ಅಂತಂದರೆ ಪ್ರಮಾಣದಿಂದ
ನಿರ್ಣೀತವಾದ ವಿಷಯ, ಅದರ ನಿಶ್ಚಯವನ್ನು ಹುಟ್ಟತಕ್ಕಂಥ ಮಾತು ಒಂದೇ. ಅದು ನಾನು ಹೇಳಿದ್ದೆ. ಬೇರೆಯವರು ಹೇಳಿದ್ದಾರೆ, ಅದು ಪ್ರಮಾಣ ನಿರ್ಣೀತ ಅಲ್ಲ. ಪ್ರಮಾಣ ನಿರ್ಣೀತವಾದ ವಸ್ತುವಿನ ನಿಶ್ಚಯವನ್ನು ಹುಟ್ಟಿಸುವಂಥದ್ದಲ್ಲ. ಅದು ಅಪ್ರಾಮಾಣಿಕ ವಿಷಯಗಳನ್ನು ತಿಳಿಸ್ಕೊಡ್ತಕ್ಕಂಥ ಮಾತು. ನಾನು ಹೇಳೋದು ಪ್ರಾಮಾಣಿಕ ವಿಷಯವನ್ನು ತಿಳಿಸುವಂಥ ಮಾತು. ನಾನು ಹೇಳಿದ್ದು ಪ್ರಾಮಾಣಿಕ ವಿಷಯದ ನಿಶ್ಚಯವನ್ನು ಹುಟ್ಟಿಸುವಂಥ ಮಾತು. ಬೇರೆಯವರೆಲ್ಲ ಹೇಳ್ತಾರೆ ಅದೆಲ್ಲ ಅಪ್ರಾಮಾಣಿಕ ಮತಗಳು. ಅದರ ವಿವಾದ ಬಂತು ಅಂತ ಹೇಳಿ ಪ್ರಾಮಾಣಿಕ ವಿಷಯದಲ್ಲಿ ಅವಿಶ್ವಾಸ ಮಾಡ್ತಾರೇನು? ಆದ್ದರಿಂದ ಮಯಾ ವಕ್ಷಮಾಣೋಪಾಯಸ್ತು ಪ್ರಾಮಾಣಿಕ. ಮುಂದೆ ನಾನೇನು ಜ್ಞಾನೋಪಾಯ ಹೇಳ್ತೇನೆ ಅದು ಪ್ರಾಮಾಣಿಕ. ಅದು ಮುಂದೆ ತೋರಿಸ್ತಾರೆ. ಅದು ಹೇಗೆ ಪ್ರಾಮಾಣಿಕ ಅನ್ನೋದು ಆಯಾ ಸಂದರ್ಭದಲ್ಲಿ ಸ್ಪಷ್ಟವಾಗ್ತದೆ. ಅದರಿಂದ ನೀನು ಗೊಂದಲಕ್ಕೆ ಒಳಗಾಗಬೇಡ. ನನ್ನ ಮಾತೇ ಪ್ರಾಮಾಣಿಕ. ವ್ಯವಸಾಯಾತ್ಮಕ ಬುದ್ಧಿ ಏಕ. ಪ್ರಾಮಾಣಿಕವಾದ ವಿಷಯಕ್ಕೆ ಸಂಬಂಧಪಟ್ಟದ್ದು ಒಂದೇ ಇರ್ತದೆ, ಹತ್ತಿರೋದೇ ಇಲ್ಲ. ಪೂರ್ವ ಸಮುದ್ರಕ್ಕೆ ದಾರಿ ಇದು ಅಂತ ಒಬ್ಬನು ಹೇಳಿದ್ರೆ ಅದು ಒಂದೇ ಪ್ರಾಮಾಣಿಕ ವಿಷಯ. ಪಶ್ಚಿಮದ ದಾರಿಗಳನ್ನು ತೋರಿಸಿದ್ರೆ ಅವೆಲ್ಲ ಪೂರ್ವ ಸಮುದ್ರಕ್ಕೆ ದಾರಿ ಆಗ್ತದ? ಮತ್ತೆ ಪ್ರಶ್ನೆ, ಕೃಷ್ಣ ನಿನ್ನ ಮಾತಿನ ಮೇಲೆ ಹೇಗೆ ವಿಶ್ವಾಸ ಇಡ್ಲಿ? ಯಾಕೆ? ನೀನು ವೈದಿಕ ಅಂದರೆ ವೇದದ್ದನ್ನೇ ಹೇಳುವವನು. ಬೇರೆಯವರು ಅನೇಕರಿದ್ದಾರೆ ಮತದವರು, ಅವರು ವೇದದ ಮತವನ್ನೇ ಹೇಳ್ತಾರೆ. ಹೀಗೆ ವೈದಿಕರಲ್ಲೇನೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಕರ್ಮಗಳ ಫಲ ಸ್ವರ್ಗ ಅಂತ ಕೆಲವರು ಹೇಳ್ತಾರೆ ವೈದಿಕರಲ್ಲೇ. ನೀನು ಕಾಮ್ಯ ಕರ್ಮಗಳು ಸ್ವರ್ಗ ಫಲಕ, ನಿಷ್ಕಾಮ ಕರ್ಮ ಈಶ್ವರ ಅರ್ಪಣ ಬುದ್ಧಿಯಿಂದ ಮಾಡಿದರೆ ಅದು ಸಾಕ್ಷಾತ್ಕಾರಕ್ಕೆ ಕಾರಣ ಅಂತ ನೀನು ಹೇಳ್ತಿದ್ದಿ. ನೀ ಹೇಳಿದ್ದು ವೈದಿಕ ಮತ ಅಂತಿದ್ದೆ, ಅವರು ವೈದಿಕ ಮತ ಅಂತಲೇ ಹೇಳ್ತಾರೆ. ಕರ್ಮಗಳೆಲ್ಲ ಬರೀ ಸ್ವರ್ಗ ಫಲ ಅಂತ ಅವ್ರು ಹೇಳ್ತಾರೆ. ಸ್ವರ್ಗ ಫಲಕ, ಕರ್ಮದಿಂದ ಸ್ವರ್ಗ ಮಾತ್ರ ಸಿಗ್ತದೆ ಅಂತ ಅವ್ರು ಹೇಳ್ತಾರೆ. ನೀನು ಸಕಾಮ ಕರ್ಮದಿಂದ ಸ್ವರ್ಗ, ನಿಷ್ಕಾಮ ಕರ್ಮದಿಂದ ಸಾಕ್ಷಾತ್ಕಾರ ಮೋಕ್ಷ ಅಂತ ನೀನು ಹೇಳ್ತಿದ್ದಿ ವೈದಿಕರಲ್ಲೇ. ಈ ವಿಪ್ರತಿಪತ್ತಿ ಇರುವಾಗ ನಾನು ಹೇಗೆ ವಿಶ್ವಾಸ ಮಾಡಲಿ ಅಂತಂದ್ರೆ, ಅದಕ್ಕೆ ಮತ್ತೆ ಕೃಷ್ಣ ಹೇಳ್ತಾನೆ, ಅದೆಲ್ಲ ವೈದಿಕ ಆಭಾಸ. ಅವ್ರು ಹೇಳೋ ಮತ ವೈದಿಕ ಮತ ಅಲ್ಲ, ವೈದಿಕ ಆಭಾಸ. ವೈದಿಕದಂತೆ ತೋರ್ತದೆ, ಆದ್ರೆ ವಾಸ್ತವಿಕವಾಗಿ ವೈದಿಕ ಮತ ಅಲ್ಲ ಅದು ಅಂತ ಹೇಳಿ ಆ ಮತದವರನ್ನ ನಿಂದೆ ಮಾಡ್ತಾನೆ. ಆ ಮತದ ನಿಂದೆಯನ್ನು ಕೃಷ್ಣನೇ ಮಾಡ್ತಾ ಇದ್ದಾನೆ. ಯಾರು ಕರ್ಮಗಳು ಬರೇ ಸ್ವರ್ಗ ಫಲಕ, ಕರ್ಮದಿಂದ ಸ್ವರ್ಗವೇ ಸಿಗೋದು, ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ, ಆ ಮತವನ್ನು ನಿಂದೆ ಮಾಡ್ತಾ ಇದ್ದಾನೆ. ವೇದದ ಮೇಲ್ನೋಟದ ಅರ್ಥವನ್ನೇ ಹೇಳುವವರು ಅವರು. ಕರ್ಮದಿಂದ ಸ್ವರ್ಗ ಸಿಗ್ತದೆ ಅಂತ ಹೇಳ್ತಾರಲ್ಲ, ಇದು ಮೇಲ್ನೋಟದ ಅರ್ಥ. ಅದರಲ್ಲೇ ಅವರಿಗೆ ಆಸಕ್ತಿ. ಯಾಕೆ? ಸ್ವರ್ಗದಲ್ಲೇ ಆಸಕ್ತಿ ಅವರಿಗೆ ಅಷ್ಟೇ ಕಾಣಿಸ್ತದೆ. ಅಥವಾ ವೇದೋಕ್ತವಾದ ವಿಷ್ಣು ಮಹಿಮೆಯನ್ನ ಅದರ ವಿಷಯದಲ್ಲಿ ವಿವಾದ ಮಾಡಿ ವೇದವನ್ನು ಓದ್ತಕ್ಕಂಥವ್ರು, ನಿರರ್ಥಕವಾಗಿ ವೇದ ಓದುವವರು. ಆದ್ದರಿಂದ ಅವಿಪಸ್ಥಿತ ಅನ್ಯತ್ ಮೋಕ್ಷ ಅನ್ನೋ ಫಲ ಬ್ರಹ್ಮಸ್ವರೂಪ ಇಲ್ವೇ ಇಲ್ಲ, ಬೇರೆ ಸಕಾಮ ಕರ್ಮ ಸ್ವರ್ಗ ಇಷ್ಟನ್ನೇ ಹೇಳುವವರು. ಯಾಕೆ? ಕಾಮಾತ್ಮಾನಃ, ಕಾಮ್ಯ ಫಲ ಮನಸ್ಕ. ಅವರ ಮನಸ್ಸು ಬರೀ ಕಾಮ್ಯ ಫಲದಲ್ಲೇ ಇದೆ, ಅಷ್ಟೇ ಕಾಣಿಸ್ತದೆ ಅವರಿಗೆ. ಭೋಗಚಿತ್ತಾಹ ಅಂತ ಅರ್ಥ, ಭೋಗದಲ್ಲೇ ಮನಸ್ಸುಳ್ಳವರು, ಅದು ಹೇಳ್ಬೋದು. ಸ್ವರ್ಗಪರಾಹ, ಸ್ವರ್ಗದಲ್ಲೇ ಅವರಿಗೆ ತಾತ್ಪರ್ಯ, ಅದೇ ಮುಖ್ಯ ಗುರಿ. ಸ್ವರ್ಗಮೇವ ಪರಮ ಪುರುಷಾರ್ಥ ಮನ್ಯಮಾನ ಐತಿ. ಯಾವತ್ತು ಸ್ವರ್ಗವೇ ಪರಮ ಪುರುಷಾರ್ಥ, ಮೋಕ್ಷ ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ ಅವರು. ಅವರು ವೇದವನ್ನ, ಯಾಮಿಮಾಂ ವಾಚಂ ಅಂದ್ರೆ ವೇದವನ್ನ, ಅದು ಬರೇ ಕರ್ಮ ಜನ್ಮ ಕರ್ಮ ಅದರ ಫಲ ಅದನ್ನು ಕೊಡ್ತಕ್ಕಂಥದ್ದು. ಅನೇಕ ಕ್ರಿಯಾ ವಿಶೇಷ ಫಲಂ, ಅನೇಕ ಕರ್ಮಗಳನ್ನು ಹೇಳ್ತಕ್ಕಂಥದ್ದು. ಪುಷ್ಪಿತ ಅಂದ್ರೆ ಮೋಕ್ಷ ಅನ್ನೋದು ಫಲ ಇದ್ದ ಹಾಗೆ, ಅಲ್ಲಿ ತನಕ ಹೋಗೋದೇ ಇಲ್ಲ. ಮೊದಲು ಹೂ ಬಿಡ್ತದೆ, ಆಮೇಲೆ ಫಲ ಬಿಡ್ತದೆ. ಬರೀ ಹೂವಿನ ಮೇಲೆ ದೃಷ್ಟಿ ಇದ್ದವರು ಅಂದ್ರೆ ಮೇಲ್ನೋಟದ ಅರ್ಥವನ್ನೇ ತಿಳ್ಕೊಳ್ತಕ್ಕಂಥವ್ರು. ಮೋಕ್ಷ ಅನ್ನೋ ಫಲದ ಬಗ್ಗೆ ಅವರ ದೃಷ್ಟಿ ಇಲ್ಲ. ಪುಷ್ಪಸ್ಥಾನೀಯವಾದದ್ದು ಸ್ವರ್ಗ, ಪುಷ್ಪದಂತೆ ಇರೋದು ಸ್ವರ್ಗ, ಫಲದಂತೆ ಇರೋದು ಮೋಕ್ಷ. ಬರೇ ಹೂ ಕಿತ್ತುವವರು, ಫಲದ ತನಕ ಕಾಯೋದಿಲ್ಲ. ಭೋಗೈಶ್ವರ್ಯ ಪ್ರಾಪ್ತಿ, ಭೋಗೈಶ್ವರ್ಯಕ್ಕೋಸ್ಕರನೇ ವೇದ ಇರೋದು ಅಂತ ಹೇಳ್ತಾರೆ. ಅಂಥ ಮಾತಿನಿಂದ ಅಪಹೃತ ಚೇತಸಾಂ ಅಂತಂದ್ರೆ ಭೋಗೈಶ್ವರ್ಯದಲ್ಲೇ, ಭೋಗ ಮತ್ತು ಐಶ್ವರ್ಯದಲ್ಲೇ ಮನಸ್ಸಿನ ಆಸಕ್ತಿ ಅಂಥವರಿಗೆ ವ್ಯವಸಾಯಾತ್ಮಿಕ ಅಂದರೆ ಪ್ರಾಮಾಣಿಕವಾದ ವಿಷಯದ ನಿಶ್ಚಯ ರೂಪವಾದ ಬುದ್ಧಿಯು ಸಮಾಧವು ಅಂದರೆ ಭಗವಂತನಲ್ಲಿ ಮನಸ್ಸಿಡ್ಲಿಕ್ಕೆ ಕಾರಣ ಆಗೋದಿಲ್ಲ.
ಯಾರು ವೇದದ ಮೇಲ್ನೋಟದ ಅರ್ಥ ಹೂವಿನಂತೆ ಇರುವ ಸ್ವರ್ಗವೇ ಪರಮ ಗುರಿ ಅಂತ ತಿಳ್ಕೊಂಡು ವೇದ ಓದ್ತಾರೆ ಅಂಥವರಿಗೆ ಅವರ ಅವರಿಗೆ ಮೋಕ್ಷ ಮತ್ತು ಪರಮಾತ್ಮನ ಬಗ್ಗೆ ತಿಳಿಯೋದೇ ಇಲ್ಲ, ಭಗವಂತನಲ್ಲಿ ಮನಸ್ಸಿಡ್ಲಿಕ್ಕೆ ಆಗೋದು ಇಲ್ಲ. ಅವರಿಗೆ ಪರಮ ಪುರುಷಾರ್ಥ ಯಾವುದು? ಪರಮಾತ್ಮನಲ್ಲಿ ಮನಸ್ಸಿಡೋದು. ಅವರಿಗೆ ಅದಾಗೋದಿಲ್ಲ ಅಂತ ಅರ್ಥ. ಯದ್ವಾ ಇದು ನಿಂದೆ ಮಾಡಿದ್ರು, ಅವೈದಿಕ ಮತ ನಿಂದೆ ಮಾಡಿದ್ದು ಅಂದ್ರೆ ಹೀಗೆ. ಅವೈದಿಕ ಮತ ಅಂದ್ರೆ ವೇದದ ಅವೈದಿಕ ಮತ ಅಲ್ಲ, ವೈದಿಕರಲ್ಲೇ ಮೇಲ್ನೋಟದ ಅರ್ಥ ಹೇಳ್ತಕ್ಕಂಥವರ ಮತ. ಅನಿಶ್ಚಯಾತ್ಮಕವಾದ ಬುದ್ಧಿ ಯಾಕೆ ಬರ್ತದೆ? ಯಾವ ಕಾರಣದಿಂದ ಬರ್ತದೆ? ಆ ಕಾರಣ ಬಿಟ್ಟುಬಿಟ್ರೆ ಅನಿಶ್ಚಯಾತ್ಮಕ ಬುದ್ಧಿನೂ ಬರೋದಿಲ್ಲ, ನಿಶ್ಚಯ ಬುದ್ಧಿನೇ ಬರ್ತದೆ. ಅಪ್ರಾಮಾಣಿಕ ಬುದ್ಧಿ ಯಾವ ಕಾರಣದಿಂದ ಬರ್ತದೆ? ಅಪ್ರಾಮಾಣಿಕ ವಿಷಯದ ಬುದ್ಧಿ. ಆ ಕಾರಣ ಗೊತ್ತಾದರೆ ಅದನ್ನು ಪರಿತ್ಯಾಗ ಮಾಡಿಬಿಟ್ರೆ ಅಪ್ರಾಮಾಣಿಕ ವಿಷಯದ ಬುದ್ಧಿನೂ ಬರೋದಿಲ್ಲ, ಅವರಿಗೆ ಮನಸ್ಸನ್ನು ಪರಮಾತ್ಮನಲ್ಲಿ ಇಡ್ಲಿಕ್ಕೂ ಆಗ್ತದೆ. ಅದು ಯಾವುದು ಕಾರಣ ಅಂತಂದ್ರೆ ಯಾಮಿಮಾಮಿತಿ ಇನ್ನೊಂದು, ಅವರು ಅಜ್ಞಾನಿಗಳು. ಯೋಜನಾತು ಪೂರ್ವದೇವ, ಹಿಂದಿನಂತೆ ಯೋಜನೆ ಮಾಡಬೇಕು. ಅಪ್ರಾಮಾಣಿಕ ವಿಷಯದ ಬುದ್ಧಿ ಯಾಕೆ ಬರ್ತದೆ ಅಂತಂದ್ರೆ ಯಾರು ಕೇವಲ ಸ್ವರ್ಗದಲ್ಲಿ ದೃಷ್ಟಿ ಇಟ್ಟಿರ್ತಾರೆ, ಭೋಗ ಮತ್ತು ಐಶ್ವರ್ಯದಲ್ಲಿ ಮಾತ್ರ ಆಸಕ್ತರಾಗಿರ್ತಾರೆ, ಇಲ್ಲದೆ ಇದ್ದದ್ದನ್ನು ಹೇಳುವವರಾಗಿರ್ತಾರೆ, ವೇದದ ಒಳ ಅರ್ಥ ಆಂತರಿಕ ಅರ್ಥ ಭಗವಂತನ ಸ್ವರೂಪ ಮೋಕ್ಷ ಅದನ್ನು ತಿಳ್ಕೊಂಡಿರೋದಿಲ್ಲ, ಬರೀ ಮೇಲ್ನೋಟದ ಅರ್ಥವನ್ನೇ ತಿಳ್ಕೊಂಡಿರ್ತಾರೆ. ಅಂಥವರ ಶಾಸ್ತ್ರಗಳು ಅಪ್ರಾಮಾಣಿಕ ಬುದ್ಧಿ ಬರಲಿಕ್ಕೆ ಕಾರಣ. ಅದನ್ನು ಬಿಡಬೇಕು, ಅಂತಹ ಶಾಸ್ತ್ರವನ್ನು ಬಿಡಬೇಕು. ಬಿಟ್ಟಾಗ ಅಪ್ರಾಮಾಣಿಕದ ಜ್ಞಾನನೂ ಬರೋದಿಲ್ಲ. ಇಲ್ಲಿ ಸಮಾಧವು ಅಂತಂದ್ರೆ ತತ್ವ ವಿಷಯತೆಯ ದಾರ್ಢ್ಯಾರ್ಥಂ. ಅಂಥದ್ದನ್ನೇ ಓದ್ತಾ ಹೋದರೆ ತತ್ವ ವಿಷಯದಲ್ಲಿ ದಾರ್ಢ್ಯ ಬರೋದಿಲ್ಲ. ತತ್ವ ವಿಷಯದಲ್ಲಿ ಅಂದರೆ ವಿಷ್ಣು ಧರ್ಮಾನುಷ್ಠಾನದಲ್ಲಿ ದಾರ್ಢ್ಯ ಬರಬೇಕಾದ್ರೆ ಆ ಮೇಲ್ನೋಟದ ಅರ್ಥ ಬಿಟ್ಟು, ಅದು ಒಳ ಅರ್ಥ ಬಿಟ್ಟು ಮೇಲ್ನೋಟದ ಅರ್ಥ ಓದಿರ್ತಾರಲ್ಲ ಅಂಥವರ ಮಾತನ್ನು ಅವಲಂಬಿಸಬಾರ್ದು. ಮುಂದೆ ಭಗವಂತನ ಬ್ರಹ್ಮಜ್ಞಾನದ ಉಪಾಯವನ್ನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ, ಅಂದರೆ ಸಾಧನಾನುಷ್ಠಾನದ ಬಗ್ಗೆ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ, ಅದರಲ್ಲಿ ಆದರ ಉಂಟಾಗಲಿಕ್ಕೋಸ್ಕರವಾಗಿ ಆ ಯೋಗವನ್ನು ತಿಳ್ಕೊಂಡ್ರೆ, ಸಾಧನಾನುಷ್ಠಾನ ಮಾಡಿದರೆ ಕರ್ಮಬಂಧಂ ಪ್ರಹಾಸ್ಯಸಿ, ಸಂಸಾರದಿಂದ ಮೋಕ್ಷ ಆಗ್ತದೆ ಅಂತ ಅದನ್ನು ಪ್ರಶಂಸೆನೂ ಮಾಡಿ, ತನ್ನ ಮಾತಿನಲ್ಲಿ ವಿಶ್ವಾಸ ಇಲ್ಲದೆ ಇರಲಿಕ್ಕೆ ಕಾರಣ ಯಾವುದು? ಮತಾಂತರಗಳ ಮಾತು. ಅದನ್ನು 3 ಶ್ಲೋಕದಿಂದ ಆ ಮತಾಂತರಗಳನ್ನು ನಿಂದೆ ಮಾಡಿ, ಮೇಲ್ನೋಟದ ಅರ್ಥ ತಿಳ್ಕೊಂಡು ಹೇಳುವವರ ಮತವನ್ನು ನಿಂದೆ ಮಾಡಿ, ಈಗ ಯೋಗದ ಬಗ್ಗೆ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ನಲ್ಲ, ಆ ಯೋಗವನ್ನು ಹೇಳ್ತಾನೆ. ಪ್ರಾಸಂಗಿಕವಾಗಿ ಅಪ್ರಧಾನವಾಗಿ ಬೇರೆ ಮಾತು ಬಂದಿದೆ. ತ್ರೈಗುಣ್ಯ ವಿಷಯ ಇಲ್ಲಿಂದ ಹಿಡಿದು 6ನೇ ಅಧ್ಯಾಯ ಮುಗಿಯುವವರೆಗೆ ಬ್ರಹ್ಮಜ್ಞಾನಕ್ಕೆ ಸಾಧನೀಭೂತವಾದದ್ದು ಯಾವುದು, ಸಾಕ್ಷಾತ್ಕಾರ ಯಾವುದರಿಂದ ಬರ್ತದೆ ಅಂತ ಆ ಸಾಧನಾನುಷ್ಠಾನದ ಬಗ್ಗೆ ಹೇಳ್ತಾ ಇದ್ದಾನೆ. ಪ್ರಧಾನವಾಗಿ ಹೇಳ್ತೇನೆ ಅಂತ ಯಾಕೆ ಹೇಳಿದೆ ಅಂದರೆ ಅಪ್ರಧಾನವಾಗಿ ಬೇರೆ ಮಾತು ಬಂದಿದೆ. ಬಹು ನಿಮೆ ವ್ಯತೀತಾನಿ. ತ್ರೈಗುಣ್ಯ ಅಂತಂದ್ರೆ ತ್ರೈಗುಣ್ಯಂ ತ್ರಿಗುಣ ಸಂಬಂಧಿ, ಸತ್ವಗುಣ ರಜೋಗುಣ ತಮೋಗುಣಕ್ಕೆ ಸಂಬಂಧಿಯಾದದ್ದು ತ್ರೈಗುಣ್ಯ. ತ್ರಿಗುಣ ಸಂಬಂಧಿ ಅನ್ನೋ ಅರ್ಥದಲ್ಲಿ ತ್ರೈಗುಣ್ಯ ಅಂತ ಆಗೋದಿಲ್ಲ. ಶಂಜ್ ಅಂತ ಒಂದು ಪ್ರತ್ಯಯ ಬಂದು ತ್ರೈಗುಣ್ಯ ರೂಪ ಆಗಿದೆ. ತ್ರಿಗುಣ ಅದ್ರ ಮೇಲೆ ಶಂಜ್ ಪ್ರತ್ಯಯ ಬಂದು ತ್ರೈಗುಣ್ಯ ಅಂತ ಆಗಿದೆ. ಅಂದ್ರೆ 3 ಗುಣ ಸಂಬಂಧಿ ಅಂದ್ರೇನು? ಸತ್ವರಜಸ್ತಮೋ ಗುಣ ಜನ್ಯವಾದಂತಹ ಸ್ವರ್ಗಾದಿಗಳು ಅಂತ ಅರ್ಥ. ತ್ರೈಗುಣ್ಯ ಅಂದ್ರೆ ಸ್ವರ್ಗಾದಿಗಳು. ತ್ರೈಗುಣ್ಯ ವಿಷಯಾಹ, ವಿಷಯ ಅನ್ನೋ ಶಬ್ದಕ್ಕೆ ಆಪಾತತಃ ಪ್ರತಿಪಾದಕ ಅಂತ ಅರ್ಥ. ವಿಷಯ ಅಂದ್ರೆ ಆಪಾತ ಪ್ರತೀತಿ ಅಂತ ಅರ್ಥ. ಆದ್ದರಿಂದ ವೇದಗಳು ತ್ರೈಗುಣ್ಯ ವಿಷಯಾಹ ಅಂದರೆ ಮೇಲ್ನೋಟಕ್ಕೆ, ಆಪಾತತಃ ಅಂದ್ರೆ ಮೇಲ್ನೋಟಕ್ಕೆ ಸ್ವರ್ಗಕ್ಕೋಸ್ಕರ ಕರ್ಮ ಮಾಡ್ರಿ ಅಂತ ಪ್ರತಿಪಾದನೆ ಮಾಡುವಂತೆ ಕಾಣ್ತಾವೆ. ವೇದಗಳೆಲ್ಲ ಮೇಲ್ನೋಟಕ್ಕೆ ಹೇಗೆ ಕಾಣಿಸ್ತದೆ? ತ್ರಿಗುಣಜನ್ಯವಾದ ಸ್ವರ್ಗಾದಿಗಳಿಗೋಸ್ಕರ ಕರ್ಮ ಮಾಡ್ರಿ ಅಂತ ಕಾಣ್ತದೆ ವೇದಗಳು. ಇಲ್ಲಿ
ಆಪಾತತಃ ಅನ್ನೋ ಮೇಲ್ನೋಟಕ್ಕೆ ಅನ್ನೋ ಅರ್ಥ ಎಲ್ಲಿದೆ ಅಂತಂದ್ರೆ ವಿಷಯ ಅನ್ನೋ ಶಬ್ದಕ್ಕೆ ಹಾಗರ್ಥ. ಅದರಿಂದ ಹೇ ಅರ್ಜುನ, ವೇದಗಳೆಲ್ಲ ಮೇಲ್ನೋಟಕ್ಕೆ ಏನು ಅಂತ ಕಾಣಿಸ್ತಾವೆ? 3 ಗುಣದಿಂದ ಬರುವ ಸ್ವರ್ಗವೇ ಫಲ, ವೇದದ ಫಲ, ಅದಕ್ಕೆ ಕರ್ಮವೇ ಸಾಧನ ಅಂತ ಕಾಣ್ತದೆ. ನೀನು ಮಾತ್ರ ನಿಸ್ತ್ರೈಗುಣ್ಯೋ ಭವ, ಅಂದ್ರೆ ಮೇಲ್ನೋಟದ ಅರ್ಥದಿಂದ ನಿಷ್ಕ್ರಾಂತನಾಗು. ಮೇಲ್ನೋಟದ ಅರ್ಥ ಬಿಟ್ಟು ಒಳ ಅರ್ಥಕ್ಕೆ ಇಳಿದು ನೋಡು. ಮೇಲ್ನೋಟಕ್ಕೆ ಏನು ಕಾಣ್ತದೆ? ಸ್ವರ್ಗಕ್ಕೋಸ್ಕರ ಕರ್ಮ ವಿಧಾನ ಮಾಡಿದಂತೆ ಕಾಣ್ತದೆ. ನೀನು ಮಾತ್ರ ಅಂಥ ಭ್ರಾಂತಿಯನ್ನ ಪಡಿಬೇಡ. ನಿಸ್ತ್ರೈಗುಣ್ಯೋ ಭವ. ವೇದಾಹ ತ್ರೈಗುಣ್ಯ ವಿಷಯಾಹ, ಮೇಲ್ನೋಟಕ್ಕೆ ತ್ರೈಗುಣ್ಯ ಹೇಳ್ತಾ ಇದ್ದಾವೆ. ಇದೆಲ್ಲ ಬಹಳ ಗಂಭೀರ ಶಬ್ದ. ವಿಷಯ ಅಂತಂದ್ರೆ ಬರೇ ಪ್ರತಿಪಾದಕ ಅಂತ ಅರ್ಥ ಆಗ್ತದೆ. ಮೇಲ್ನೋಟದ ಅರ್ಥ ಸ್ವರ್ಗ ಅಂತ ಅನಿಸ್ತದೆ. ನೀನು ನಿಸ್ತ್ರೈಗುಣ್ಯನಾಗು. ಮೇಲ್ನೋಟದ ಅರ್ಥದ ಭ್ರಾಂತಿ ಮಾಡ್ಕೋಬೇಡ. ಒಂದರ್ಥ. ಅಥವಾ ತ್ರೈಗುಣ್ಯ ಅಂದ್ರೆ ಸ್ವರ್ಗ, ಅಸ್ಥಿರ ಫಲ ಅಂತ ಒಟ್ಟು, ಅಸ್ಥಿರವಾದ ಫಲ, ನಶ್ವರವಾದ ಫಲ, ಅಥವಾ ಸಂಸಾರ ಬಂಧನ. ಅದೇ ವಿಷ. ಸಂಸಾರ ಬಂಧನವೇ ವಿಷ. ಯಾ ಅಂದ್ರೆ ಅದನ್ನು ಹೋಗಿಸುವಂತಹದ್ದು. ನಿಜವಾಗಿಯೂ ವೇದಗಳು ತ್ರೈಗುಣ್ಯ ಸಂಸಾರ ಬಂಧನ ಅನ್ನೋ ವಿಷವನ್ನ ಕಳೀತಕ್ಕಂಥದ್ದು. ಅಂಥ ವೇದಗಳನ್ನು ಆಶ್ರಯಿಸಿ ಅಂತ ಸೇರಿಸ್ಕೋಬೇಕು. ಆಶ್ರಿತ್ಯ, ತಾನಾಶ್ರಿತ್ಯ ಅಂತ ಸೇರಿಸ್ಕೋಬೇಕು. ಅಂದ್ರೆ ಏನು ಅಭಿಪ್ರಾಯ? ಸಂಸಾರದಿಂದ ವಿಷವನ್ನ ಕಳೀತಾವೆ ಅಂದ್ರೆ ಪರಬ್ರಹ್ಮ ಸ್ವರೂಪವನ್ನ, ಮೋಕ್ಷವನ್ನ ಪರಬ್ರಹ್ಮ ಸ್ವರೂಪ ತಿಳಿಸಿ ಮೋಕ್ಷವನ್ನ ಕೊಡ್ತಕ್ಕಂಥದ್ದು ವೇದ. ಅಂಥ ವೇದಗಳನ್ನು ಆಶ್ರಯಿಸಿ ನೀನು ನಿಸ್ತ್ರೈಗುಣ್ಯನಾಗು ಅಂತಂದ್ರೆ ಸ್ವರ್ಗ ಫಲ ಅಥವಾ ಅದಕ್ಕೆ ಸಾಧನವಾದ ಕೇವಲ ಕರ್ಮ, ಸಕಾಮ ಕರ್ಮ, ಅದರಿಂದ ದೂರನಾಗು. ವೇದದ ಮೇಲ್ನೋಟದ ಅರ್ಥ ಅಲ್ಲ, ತಾತ್ಪರ್ಯದ ಅರ್ಥ, ಒಳ ಅರ್ಥವನ್ನ ತಿಳ್ಕೊಂಡು ಕ್ಷುದ್ರ ಫಲಕವಾದ, ನಶ್ವರ ಫಲಕವಾದ ಕರ್ಮವೇ ಮೊದಲಾದ ಮೇಲ್ನೋಟದ ಅರ್ಥದಲ್ಲಿ ಭ್ರಾಂತಿ ಮಾಡಬೇಡ. ದೂರ ಸರಿ ಅಂದ್ರೆ ಭ್ರಾಂತಿ ಮಾಡಬೇಡ. ದುಃಖ ಹೆಂಗೆ ಅನುಪಾದೇಯನೋ ಭೌತಿಕ ಸುಖವು ಅನುಪಾದೇಯ ಅಂತ ಅದನ್ನು ಸಮಾನವಾಗಿ ಪರಿತ್ಯಾಗ ಮಾಡು. ಅಥವಾ ಸುಖ ದುಃಖದಿಂದ ಬರುವ ಉತ್ಸೇಕ ಅನುತ್ಸೇಕ, ಉದ್ರೇಕ ಉಬ್ಬೋದು ಕುಗ್ಗೋದು ಅಂಥ ವಿಕಾರ ರಹಿತನಾಗು ಅಂತ ಅರ್ಥ. ಯಾವಾಗಲೂ ಸತ್ವ ಅಂದ್ರೆ ಸಾಧುಗುಣೋಪೇತನಾದ ಪರಮಾತ್ಮನಲ್ಲಿ ಇದ್ದವನಾಗು. ಭಗವಂತನಲ್ಲಿ ಇದ್ದವನಾಗು ಅಂದ್ರೆ ಏನು? ನಿತ್ಯಂ ಹರಿಸ್ಮೃತಿಮಾನ್ ಭವ, ಯಾವಾಗಲೂ ಹರಿಸ್ಮರಣೆ ಉಳ್ಳವನಾಗು ಅಂತ ಅರ್ಥ. ಯಾವಾಗಲೂ ಹರಿಸ್ಮರಣೆ ಹೇಗೆ ಬರ್ತದೆ ಅಂದರೆ ಆತ್ಮವಾನ್ ಅಂತ ಉತ್ತರ. ನಿರ್ಯೋಗಕ್ಷೇಮ ಆತ್ಮವಾನ್ ಅಂತಿದೆ. ಆತ್ಮವಾನ್ ಅಂದ್ರೆ ಪರಮಾತ್ಮವಾನ್ ಅಂದ್ರೆ ತಥಾ ಸ್ಮೃತಿಮಾನ್. ಅಲ್ಲಿ ಆತ್ಮ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ. ಭಗವಂತನೇ ನನ್ನ ಒಡೆಯ ಅನ್ನುವ ಸ್ಮೃತಿ ಉಳ್ಳವನಾಗು, ಅವನೇ ನನ್ನ ಸ್ವಾಮಿ ಅನ್ನೋ ಸ್ಮೃತಿ ಉಳ್ಳವನಾಗು. ಅವಾಗ ಯಾವಾಗಲೂ ಪರಮಾತ್ಮನ ಸ್ಮರಣೆ ಬರ್ತದೆ. ಅವನೇ ನಮಗೆ ಅನ್ನ ವಸನಾದಿಗಳನ್ನು ಕೊಡುವವನು, ಅವನೇ ಸ್ವಾಮಿ, ಈ ಸ್ಮರಣೆ ಉಳ್ಳವನಾಗು. ಈ ಸೂತ್ರದಲ್ಲಿ ಹೇಳಿದಂತೆ ಮಮ ಸ್ವಾಮಿ ಹರಿಹಿ, ನನ್ನ ಒಡೆಯ ಹರಿ ಅನ್ನೋ ಸ್ಮೃತಿ ಉಳ್ಳವನಾಗು ಅಂತ ಅಭಿಪ್ರಾಯ. ಯೋಗಕ್ಷೇಮ ಅಂತ ಒಂದು ಲೌಕಿಕ ಶಬ್ದ ಇದು ಬಳಸ್ತಾ ಇರ್ತಾರೆ, ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ಅಂತ. ಯೋಗ ಅಂದ್ರೆ ನಮ್ಮಲ್ಲಿ ಇಲ್ಲದೆ ಇದ್ದದ್ದನ್ನ ಪಡೆಯೋದು ಯೋಗ. ಇಲ್ಲಿಯ ಯೋಗ ಬೇರೆ. ಯೋಗೇತು ಮಾಂ ಶೃಣು ಅಂತ ಹೇಳುವಲ್ಲಿ ಹೇಳಿದ್ದು ಬ್ರಹ್ಮಜ್ಞಾನೋಪಾಯ ಅಂತ ಅರ್ಥ. ಇಲ್ಲಿ ಯೋಗ ಅಂದ್ರೆ ನಿರ್ಯೋಗಕ್ಷೇಮ ಆತ್ಮವಾನ್ನಲ್ಲಿ ಯೋಗ ಅಂದ್ರೆ ಇಲ್ಲದೆ ಇದ್ದದ್ದನ್ನ ಪಡೆಯೋದು ಯೋಗ, ಪಡೆದದ್ದನ್ನ ಉಳಿಸ್ಕೊಳ್ಳೋದು ಕ್ಷೇಮ. ಶಾಸ್ತ್ರ ವಿರುದ್ಧ ವಸ್ತುಗಳಲ್ಲಿ ಈ ಯೋಗಕ್ಷೇಮ ಬೇಡ ನಿನಗೆ. ಶಾಸ್ತ್ರ ವಿರುದ್ಧವಾದದ್ದನ್ನ ಪಡಿಬೇಕು, ಅದನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ಬಿಟ್ಟುಬಿಡು. ಶಾಸ್ತ್ರ ವಿರುದ್ಧ ವಿಷಯದಲ್ಲಿ ಯೋಗಕ್ಷೇಮ ಹೀನನಾಗು. ಶಾಸ್ತ್ರ ವಿರುದ್ಧ ವಿಷಯವನ್ನ ಇಲ್ಲದೆ ಇದ್ದದ್ದನ್ನ ಬಯಸಲಿಕ್ಕೂ ಹೋಗಬೇಡ, ಅದನ್ನ ಪರಿರಕ್ಷಣೆ ಮಾಡೋ ಕೆಲಸನೂ ಬಿಟ್ಟುಬಿಡು. ಇದು ಉಪಲಕ್ಷಣ. ಶಾಸ್ತ್ರ ವಿರುದ್ಧ ವಿಷಯದ ಪ್ರಾಪ್ತಿ, ಅದರ ಪರಿರಕ್ಷಣೆ, ಅದರ ಇಚ್ಛೆಯನ್ನು ಮಾಡಬೇಡ. ಕಾಮ್ಯಕರ್ಮ ಬಿಟ್ಟು ಎಲ್ಲ ಕಡೆ ವ್ಯಾಪಿಸಿದ ಸಾಧುಗುಣ ಉಳ್ಳಂತಹ ಹರಿಯೇ ನನ್ನ ಸ್ವಾಮಿ ಅಂತ ನಿತ್ಯ ಸ್ಮರಣೆ ಮಾಡ್ತಾ ಇದ್ರೆ ಇದೇ ಯೋಗ. ಜ್ಞಾನ, ಬ್ರಹ್ಮಜ್ಞಾನಕ್ಕೆ ಉಪಾಯ ಹೊರತು ಐಕ್ಯ ಸ್ಮರಣೆ ಅಲ್ಲ. ಅಂದ್ರೆ ಇದೇ ಯೋಗ.
ನನ್ನ ಸ್ವಾಮಿ ಪರಮಾತ್ಮ, ಅವನೇ ನಿತ್ಯ ಪುರುಷಾರ್ಥ ಹೇತು ಅಂತ ತಿಳ್ಕೊಳ್ಳೋದು. ಆಮೇಲೆ ದ್ವಂದ್ವ ಸುಖ ದುಃಖಗಳನ್ನು ಸಮಾನವಾಗಿ ಭಾವಿಸುವುದು. ಇವೆಲ್ಲ ಇದುವರೆಗೆ ಕೃಷ್ಣ ಏನು ಮಾಡಿದ? ಯಾಮಿಮಾಂ ಪುಷ್ಪಿತಾಂ ವಾಚುಮಿನ 3 ಶ್ಲೋಕದಿಂದ ಕಾಮ್ಯಕರ್ಮಿಗಳನ್ನು ಅಂದರೆ ಸಕಾಮ ಕರ್ಮ ಮಾಡುವವರಿಗೆ ಪರಮಾತ್ಮನಲ್ಲಿ ಮನಸ್ಸು ನಿಲ್ಲೋದಿಲ್ಲ. ಸಮಾಧವು ನ ವಿಧೀಯತೆ, ಆದ್ದರಿಂದ ಜ್ಞಾನ ಬರೋದಿಲ್ಲ, ಅವರಿಗೆ ಸಾಕ್ಷಾತ್ಕಾರ ಆಗೋದಿಲ್ಲ, ಆದ್ದರಿಂದ ಮೋಕ್ಷವೂ ಇಲ್ಲ ಅಂತ ನಿಂದೆ ಮಾಡಿ, ನೀನು ನಿಸ್ತ್ರೀಗುಣ್ಯನಾಗು ಅಂದರೆ ಸಕಾಮ ಕರ್ಮ ಬಿಟ್ಟು ಯೋಗಾನುಷ್ಠಾನ ನಿಯಮ ಮಾಡು ಅಂತ ಅದನ್ನು ಹೇಳಿದ್ದಾನೆ. ಅಂದರೆ ಯಾವಾಗಲೂ ಹರಿಸ್ಮರಣೆ ಉಳ್ಳವನಾಗು ಅಂತ. ಆದರೆ ಇದು ತಪ್ಪು, ಸತ್ವ ಅಯುಕ್ತ, ಇದು ಸರಿಯಲ್ಲ. ಯಾಕೆ ಅಂದರೆ ಜ್ಞಾನದ ಫಲ ಕರ್ಮ ಮಾಡುವವ್ರಿಗೆ ಹೇಗಿಲ್ವೋ, ಬರೇ ಕರ್ಮ ಮಾಡುವವರ ಫಲ ಸ್ವರ್ಗಾದಿಗಳು ಜ್ಞಾನಿಗೂ ಇಲ್ಲ. ಜ್ಞಾನದ ಫಲ ಕರ್ಮಿಗಳಿಗಿಲ್ಲ, ಬರೇ ಸ್ವರ್ಗ ಸಿಗ್ತದೆ ಅಂದರೆ. ಕರ್ಮದ ಫಲ ಸ್ವರ್ಗ, ಅದು ಜ್ಞಾನಿಗಳಿಗಿಲ್ಲ. ಮೋಕ್ಷ ಆಗ್ಬೋದು, ಸ್ವರ್ಗ ಇಲ್ಲ. ಸಕಾಮ ಕರ್ಮ ಮಾಡಿದವರಿಗೆ ಮೋಕ್ಷ ಇಲ್ಲ, ಸ್ವರ್ಗ ಉಂಟು. ಇವರಿಗೆ ಸ್ವರ್ಗ ಇಲ್ಲ, ಮೋಕ್ಷ ಉಂಟು, ಅಷ್ಟೇ. ಇವರ ಫಲ ಅವರಿಗಿಲ್ಲ, ಅವ್ರ ಫಲ ಇವರಿಗಿಲ್ಲ. ಆದ್ದರಿಂದ ಕರ್ಮ ಮಾರ್ಗ ಜ್ಞಾನ ಮಾರ್ಗ ಎರಡೂ ಸಮಾನವೇ ಆಯಿತು. ಕರ್ಮ ಮಾರ್ಗಕ್ಕೆ ಹೋದರೆ ಮೋಕ್ಷ ಇಲ್ಲ, ಜ್ಞಾನ ಮಾರ್ಗಕ್ಕೆ ಹೋದರೆ ಸ್ವರ್ಗ ಇಲ್ಲ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳ್ತಾನೆ, ಜ್ಞಾನ ಮಾರ್ಗಕ್ಕೆ ಹೋದರೆ ಸ್ವರ್ಗ ಇಲ್ಲ ಅಂದರೆ ಪರವಾಗಿಲ್ಲ, ಬಾವಿಯಿಂದ ಏನು ಪ್ರಯೋಜನ ಸಿಗ್ತದೆ ಅದು ಸಮುದ್ರದಿಂದ ಸಿಗ್ತದೆ. ಯಾವಾನರ್ಥ ಉದಪಾನೆ, ಉದಪಾನ ಅಂದರೆ ಬಾವಿ, ಬಾವಿಯಿಂದ ಏನು ಪ್ರಯೋಜನ ಅದು ಸಮುದ್ರದಿಂದ ಆಗ್ತದೆ. ಸಿಹಿ ನೀರಿನ ಸಮುದ್ರ ಇದ್ರೆ ಹಾಗೆ ಆಗ್ತದೆ. ಹಾಗೆ ಕಾಮ್ಯಕರ್ಮದಿಂದ ಏನು ಫಲ ಸಿಗ್ತದೆ ಅದು ವೇದದಿಂದ ಪರಮಾತ್ಮನ ಜ್ಞಾನ ಪಡೆದವನಿಗೂ ಸಿಗ್ತದೆ. ಅಷ್ಟು ಫಲ ಇದರಲ್ಲಿಯೂ ಸಿಗ್ತದೆ. ಇಷ್ಟು ಹೇಳಿದರೆ ಏನು ಅಂತ ಗೊತ್ತಾಗೋದಿಲ್ಲ. ಇದನ್ನು ಸರಿಪಡಿಸಬೇಕಾದ್ರೆ ಸಾಮರ್ಥ್ಯ, ಈ ಎರಡೂ ಸ್ಟೇಟ್ಮೆಂಟ್ಗಳ ಸಾಮರ್ಥ್ಯದಿಂದ, ಅಂದರೆ ಇದನ್ನು ಸರಿಪಡಿಸಲಿಕ್ಕೆ ಯಥಾ ತಥಾ ಯಥಾ ಏವಂ ಅನ್ನೋದನ್ನು ಸೇರಿಸ್ಕೋಬೇಕು. ಅಂದರೆ ಹೇಗೆ ಬಾವಿಯಿಂದ ಆಗುವ ಪ್ರಯೋಜನವು ಸಮುದ್ರದಿಂದ ಆಗ್ತದೋ ಹಾಗೆ ಕಾಮ್ಯಕರ್ಮದಿಂದ ಆಗುವ ಫಲವು ವೇದದಿಂದ ಪರಮಾತ್ಮನ ಜ್ಞಾನ ಪಡೆದವನಿಗೆ ಹಾಗೆ ಆಗ್ತದೆ. ಬಾವಿಯಿಂದ ಎಷ್ಟು ಪ್ರಯೋಜನ ಆಗ್ತದೋ ಅದು ಮಹಾಸಮುದ್ರದಲ್ಲಿ ಆ ಪ್ರಯೋಜನ ಅಂತರ್ಭೂತ ಆಗ್ತದೆ. ಅದೇ ರೀತಿ ಕಾಮ್ಯಕರ್ಮಗಳಿಗೆ ಆಗುವ ಯಾವ ಫಲ ಇದೆಯೋ ಸ್ವರ್ಗಾದಿಗಳು, ಅದು ವೇದದಲ್ಲಿ ಹೇಳಿದಂತೆ ಪರಮಾತ್ಮನನ್ನು ತಿಳಿದ ಜ್ಞಾನಿಗೆ ಹಾಗೆ ಆಗ್ತದೆ. ವಿಜಾನತಃ ಅಂದರೆ ಪರೋಕ್ಷತಃ ಭಗವಂತಂ ಜಾನತಃ, ಮೊದಲು ಪರೋಕ್ಷವಾಗಿ ಶಬ್ದದಿಂದ ಪರಮಾತ್ಮನನ್ನು ತಿಳಿದವನಿಗೆ. ಬ್ರಾಹ್ಮಣಸ್ಯ ಅಂದರೆ ಬ್ರಹ್ಮ ಅಪರೋಕ್ಷ ಜ್ಞಾನಿನಃ, ಸಾಕ್ಷಾತ್ಕಾರ ಪಡೆದವನಿಗೆ. ಹೀಗೆ ಎರಡು ವ್ಯತ್ಯಾಸ ಮಾಡ್ಕೋಬೇಕು. ಬ್ರಾಹ್ಮಣಸ್ಯ ವಿಜಾನತಃ ಅಂತಿದೆ. ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ವರ್ಣ ಅಂತ ಅರ್ಥ ಅಲ್ಲ. ವಿಜಾನತಃ ಅಂದರೆ ಶಬ್ದದಿಂದ ಪರೋಕ್ಷ ಜ್ಞಾನ ಪಡೆದವನಿಗೆ, ತನ್ಮೂಲಕವಾಗಿ ಬ್ರಾಹ್ಮಣಸ್ಯ ಅಪರೋಕ್ಷ ಜ್ಞಾನ ಪಡೆದವನಿಗೆ. ಕಾಮ್ಯಕರ್ಮದಿಂದ ಬರುವ ಪ್ರಯೋಜನ ಎಲ್ಲ ಹಾಗೆ ಹೋಗ್ತದೆ ಅಂತ ಅರ್ಥ. ಕರ್ಮ ಮಾರ್ಗ ಜ್ಞಾನ ಮಾರ್ಗ ಎರಡು ಸಮಾನ ಆಯಿತು ಅಂತ ಅರ್ಜುನ ಪ್ರಶ್ನೆ ಮಾಡಿದ್ದ. ಹೇಗೆ ಸಮಾನ ಆಗ್ತದೆ? ಜ್ಞಾನ ಮಾರ್ಗ ಮಹಾಸಮುದ್ರದಂತೆ ಮಹಾಫಲ ಕೊಡುವಂಥದ್ದು, ಕರ್ಮ ಮಾರ್ಗ ಸ್ವರ್ಗ ಅನ್ನುವ ಅಲ್ಪ ಫಲವನ್ನು ಕೊಡ್ತಕ್ಕಂಥದ್ದು, ಬಾವಿ ಅಲ್ಪ ನೀರನ್ನು ಕೊಡ್ತಕ್ಕಂಥದ್ದು, ಸಮುದ್ರ ಅಪಾರವಾದ ನೀರು ಕೊಡ್ತದೆ. ಎರಡಕ್ಕೆ ಸಾಮ್ಯ ಇದೆಯಾ? ಆದ್ದರಿಂದ ಅದು ಸಿಗದೇ ಇದ್ರೂ ಮಹಾಫಲ ಸಿಗೋದ್ರಿಂದ ಅಲ್ಪ ಫಲ ಸಿಗದಿದ್ರೂ ದೋಷ ಅಲ್ಲ. ಒಂದು ಅಲ್ಪವಾದ ಅಸ್ಥಿರವಾದ ಫಲ ಕೊಡುವಂತಹ ಕರ್ಮವನ್ನು ನಿಂದೆ ಮಾಡಿ ಮಹತ್ತಾದ ಅನಂತವಾದ ಜ್ಞಾನಕ್ಕೆ ಸಾಧನವಾದ ಯೋಗವನ್ನು ಪ್ರಶಂಸೆ ಮಾಡಿದ್ದು, ಅದರಲ್ಲಿ ಪ್ರೇರಣೆ ಮಾಡ್ತಾ ಇರೋದು ಸರಿಯೇ ಆಯಿತು. ಮೊದಲು ಶಬ್ದದಿಂದ ಜ್ಞಾನ ಬರಬೇಕು, ಅದು ಬಂದರೆ ಮಾತ್ರ ಆಮೇಲೆ ಸಾಕ್ಷಾತ್ಕಾರ ಬರ್ತದೆ. ಇದು ಅದಕ್ಕೆ ಕಾರಣ ಅನ್ನೋ ದೃಷ್ಟಿಯಿಂದ ಎರಡು ಶಬ್ದ ಹಾಕಿದ್ದಾರೆ, ಬ್ರಾಹ್ಮಣಸ್ಯ ಮತ್ತು ವಿಜಾನತಃ ಅಂತ. ಭಗವಂತನು ನಮ್ಮ ಸ್ವಾಮಿ ಅಂತ ಸ್ಮರಣೆ ಮಾಡಬೇಕು. ಇದೇ ಯೋಗ.
ಇದೇ ಉಪಾಯ. ಹರಿಸ್ಮರಣ ಸ್ವಾಮಿ ಎಂಬುದಾಗಿ ಹರಿಸ್ಮರಣೆಯೇ ಬ್ರಹ್ಮಜ್ಞಾನಕ್ಕೆ ಉಪಾಯ. ಪರೋಕ್ಷ ಜ್ಞಾನ ಬಂದರೆ ಅದರಿಂದ ಅಪರೋಕ್ಷ ಜ್ಞಾನ ಬರ್ತದೆ. ಪರಮಾತ್ಮ ನನ್ನ ಸ್ವಾಮಿ ಅನ್ನೋ ಸ್ಮರಣೆ ಅದೇ ಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನ ಬಂದರೆ ಅಪರೋಕ್ಷ ಜ್ಞಾನ ಬರ್ತದೆ. ಆದ್ದರಿಂದ ಕಾಮ್ಯಕರ್ಮ ಸಕಾಮ ಕರ್ಮವನ್ನು ಬಿಟ್ಟು ಬಿಡು. ಸಂಸಾರವೆಂಬ ವಿಷವನ್ನ ಪರಿಹಾರ ಮಾಡ್ತಕ್ಕಂಥ ವೇದದ ಆಶ್ರಯಣವನ್ನ ಮಾಡು. ವೇದ ತಾತ್ಪರ್ಯಾರ್ಥ, ವೇದದ ಒಳ ಅರ್ಥ ನಿಷ್ಕಾಮ ಕರ್ಮ. ಅದರಿಂದ ಆರಾಧ್ಯ ವಿಷ್ಣು, ಅವನನ್ನು ತಿಳಿದವನಿಗೆ ಹೆಚ್ಚಿನ ಫಲ ಸಿಗ್ತದೆ. ಒಳ ಅರ್ಥ ತಿಳ್ಕೊಂಡು ನಿಷ್ಕಾಮ ಕರ್ಮದಿಂದ ವಿಷ್ಣುವನ್ನು ಆರಾಧನೆ ಮಾಡಿದರೆ ಹೆಚ್ಚಿನ ಫಲ ಸಿಗ್ತದೆ. ಅಂದರೆ ಬಾವಿಯಿಂದ ಸಿಗುವ ಪ್ರಯೋಜನಕ್ಕಿಂತ ಹೆಚ್ಚಿನ ಫಲ ಸಮುದ್ರದಿಂದ ಹೇಗೆ ಸಿಗ್ತದೋ, ಗಂಗಾ ನದಿಯಿಂದ ಹೇಗೆ ಸಿಗ್ತದೋ ಹಾಗೆ ಕರ್ಮಗಳೆಲ್ಲ ಭಗವಂತನ ಜ್ಞಾನಕ್ಕೋಸ್ಕರ ಇರುವಂತಹದ್ದು. ಭಗವಂತನೇ ವೇದದ ಮುಖ್ಯಾರ್ಥ. ಸ್ವರ್ಗವನ್ನು ಹೇಳಿದ್ದಾರಲ್ಲ ಅಂದರೆ ಅದು ಅಭಿರುಚಿ ಉಂಟು ಮಾಡಿಸ್ಲಿಕ್ಕೆ, ಕರ್ಮದಲ್ಲಿ ಅಭಿರುಚಿ ಉಂಟು ಮಾಡಲಿಕ್ಕೆ ಹೇಳಿದ್ದಷ್ಟೇ ಹೊರತು ಸ್ವರ್ಗವೇ ಮುಖ್ಯ ಅಲ್ಲ. ಈ ರೀತಿ ತಿಳಿದಂಥವನಿಗೆ ಆ ರೀತಿಯಾದ ಪರಮಾತ್ಮನ ಅನುಗ್ರಹದಿಂದ ಧರ್ಮ ಮೋಕ್ಷಾದಿಗಳು ಆಗ್ತದೆ. ತ್ರೈಗುಣ್ಯದಲ್ಲಿ ಅಂದರೆ ಕಾಮ್ಯಕರ್ಮದಲ್ಲಿ ಸ್ವರ್ಗದಲ್ಲಿ ಭ್ರಾಂತಿ ಮಾಡಬೇಡ. ಸಕಾಮ ಕರ್ಮ ಮಾಡುವವರನ್ನ ನಿಂದೆ ಮಾಡಿದ್ದು ಸರಿಯಲ್ಲ ಕೃಷ್ಣ. ವೇದದಲ್ಲೇ ವಿಧಾನ ಇರುವಾಗ, ಕಾಮನಾ ವಿಧಾನ ಇರುವಾಗ ಆಸೆ ಅದನ್ನು ಮಾಡಿದರೆ ನಿಂದೆ ಮಾಡ್ತಾರೆ ಯಾರಾದರೂ? ವೇದದಲ್ಲಿ ಹೇಳಿದ್ದನ್ನು ಮಾಡಿದರೆ ನಿಂದೆ ಯಾಕೆ ಮಾಡಬೇಕು? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ. ಇಲ್ಲಿ ತೇ ಅಂದರೆ ನಿನಗೆ ಅಂತ ಅರ್ಥ ಆಗ್ತದೆ. ನಿನಗೆ ಅಂದರೆ ನಿನಗೆ ಮಾತ್ರ ಅಲ್ಲ, ಅರ್ಜುನನಿಗೆ ಮಾತ್ರ ಅಲ್ಲ, ಜ್ಞಾನಿಗಳಾಗಿರ್ತಕ್ಕಂಥ ಸರ್ವವರ್ಣ ಸರ್ವ ಆಶ್ರಮದವರಿಗೆ ಅಂತ ಇಟ್ಕೋಬೇಕು. ಸರ್ವವರ್ಣದವರಿಗೂ ಬ್ರಹ್ಮಚರ್ಯಾದಿ ಸಮಸ್ತ ಆಶ್ರಮಿಗಳಿಗೂ ಕೂಡ ಕರ್ಮಣ್ಣೇವ ಅಧಿಕಾರ, ಕರ್ಮದಲ್ಲಿ ಮಾತ್ರ ಯೋಗ್ಯತೆ. ಮಾ ಫಲೇಶು, ಫಲದಲ್ಲಿ ಇಲ್ಲ. ಫಲೇಶು ಇತಿ ಪದಂ ಫಲ ಕಾಮ ಉಪಲಕ್ಷಣಂ, ಫಲ ಕಾಮನೆಯಲ್ಲಿ ವಿಧಾನ ಇಲ್ಲ. ಎಲ್ಲ ವರ್ಣದವರಿಗೆ, ಎಲ್ಲ ಆಶ್ರಮದವರಿಗೆ, ಜ್ಞಾನಿಗಳಿಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ ವಿಧಾನ ಮಾಡಿದ್ದು ಹೊರತು ಕಾಮನೆಯನ್ನು ವಿಧಾನ ಮಾಡಿಲ್ಲ. ನಿನಗಾಗಲಿ, ನಿನ್ನಂಥ ಜ್ಞಾನಿಗಳಿಗಾಗಲಿ, ಯಾವುದೇ ವರ್ಣದವರಿಗಾಗಲಿ, ಯಾವುದೇ ಆಶ್ರಮದವರಿಗಾಗಲಿ ವೇದದಲ್ಲಿ ಕರ್ಮದಲ್ಲಿ ಮಾತ್ರ ಯೋಗ್ಯತೆ ಹೇಳಿದ್ದಾರೆ. ಅಂದರೆ ವಿಧಾನ. ಮಾ ಫಲೇಶು ಅಂದರೆ ಫಲ ಕಾಮನೆ, ಸ್ವರ್ಗಾದಿ ಫಲ ಕಾಮನೆಯಲ್ಲಿ ಅಧಿಕಾರ ಅಂದರೆ ಯೋಗ್ಯತೆ ವಿಧಾನ ಇಲ್ಲ. ಕರ್ಮ ಮಾಡದೇ ಇದ್ರೆ ನಿನಗೆ ನರಕ ಆಗ್ತದೆ ಅಂತ ಪ್ರತ್ಯವಾಯ ಪಾಪ ಹೇಳಿದ್ದಾರೆ. ಆದರೆ ಕಾಮನ ಮಾಡದೇ ಇದ್ದರೆ, ಆಸೆ ಪಡದೇ ಇದ್ದರೆ ನಿನಗೆ ದೋಷ ಬರ್ತದೆ ಅಂತೇನು ಹೇಳಲಿಲ್ಲ. ಕರ್ಮ ಮಾಡದೇ ಇದ್ರೆ ಪಾಪ ಬರ್ತದೆ ಅಂತ ಹೇಳಿದ್ದಾರೆ ಹೊರತು ಆಸೆ ಪಡದೇ ಇದ್ರೆ ದೋಷ ಬರ್ತದೆ ಅಂತ ಹೇಳಿಲ್ಲ. ಆದ್ರಿಂದ ಆಶಾ ಸಹಿತವಾಗಿ ಕರ್ಮವನ್ನು ವಿಧಾನ ಮಾಡಿದ್ದಲ್ಲ. ಮತ್ತೇನು, ಆಸೆ ಇದ್ದವರು ಕರ್ಮ ಮಾಡ್ರಿ ಅಷ್ಟೇ. ಆಸೆ ಮಾಡಿಕೊಂಡು ಕರ್ಮ ಮಾಡ್ರಿ ಅಂತಲ್ಲ. ತಲೆನೋವಿದ್ದವರು ಔಷಧ ತಗೊಳ್ರಿ ಅಂತ ಅನುವಾದ ಮಾಡಿ ಔಷಧ ಹೇಳೋದಷ್ಟೇ ಹೊರತು ತಲೆನೋವು ತಂದುಕೊಂಡು ಔಷಧಕ್ಕೆ ಬರ್ರಿ ಅಂತ ಯಾರು ಹೇಳೋದಿಲ್ಲ. ಕರ್ಮ ಮಾಡಲಿಕ್ಕೆ ಫಲವೇ ಹೇತು ಉಳ್ಳವನಾಗಬೇಡ. ಕರ್ಮ ಮಾಡಲಿಕ್ಕೆ ಫಲವನ್ನೇ ಮುಖ್ಯ ಕಾರಣ ಇಟ್ಟುಕೊಳ್ಳುವವನು ಆಗಬೇಡ. ಕರ್ಮಕರಣಕ್ಕೆ ಫಲವೇ ನಿಮಿತ್ತವಾಗಿಟ್ಟುಕೊಂಡವನು ಆಗಬೇಡ. ತರ್ಹಿ ಸ್ವಯಂ ಕ್ಲೇಶರೂಪತ್ವಾತ್ ಕರ್ಮನ ಕಾರ್ಯಂ. ಹಾಗಾದ್ರೆ ಫಲವನ್ನು ನಿಮಿತ್ತವಾಗಿ ಇಟ್ಕೋಬೇಡ ಅಂದರೆ ಸುಮ್ಮನೆ ಕರ್ಮ ಯಾಕೆ ಮಾಡಬೇಕು? ಕ್ಲೇಶ ಅಲ್ವಾ? ಫಲ ಸಿಗೋದಾದರೆ ಕ್ಲೇಶವನ್ನು ಸಹಿಸ್ಬೋದು. ಫಲ ನಿಮಿತ್ತವಾಗಿ ಇಟ್ಕೋಬೇಡ ಅಂತಂದ್ರೆ ಸುಮ್ಮನೆ ಕ್ಲೇಶ ರೂಪವಾದ ಕರ್ಮ ಯಾಕೆ ಮಾಡಬೇಕು? ಮಾಡೋದೇ ಬೇಡ ಅಂತಂದ್ರೆ ಮಾತೆ ಸಂಗೋಸ್ತ್ವ ಕರ್ಮಣಿ ತೇ ತವ ತ್ವಾದೃಶ್ಯ ಸರ್ವಸ್ಯಾಪಿ ಜ್ಞಾನಿನಃ. ಮತ್ತು ಹಿಂದಿನಂತೆ ಅರ್ಥ, ನಿನಗಾಗಲಿ ನಿನ್ನಂಥ ಯಾವ ಜ್ಞಾನಿಗಳಿಗಾಗಲಿ ಅಕರ್ಮಣಿ ಸಂಗ ಸ್ನೇಹ ಮಾಭೂತ್. ಕರ್ಮ ಬಿಡ್ತೇವೆ ಅನ್ನುವಂಥ ಮನಸ್ಸು ಮಾತ್ರ ಮಾಡಬೇಡ್ರಿ. ಅಲ್ಲ, ಫಲ ಇಲ್ವಲ್ಲ ಅಂತಂದ್ರೆ ಸ್ವರ್ಗಾದಿ ರೂಪ ಅಲ್ಪ ಅಸ್ಥಿರ ಫಲ ಅಭಾವೇಪಿ. ಸ್ವರ್ಗ ಅನ್ನುವಂಥ ಅಲ್ಪವಾದ ಅಸ್ಥಿರವಾದ ಫಲ ಇಲ್ಲದೆ ಇದ್ರೂ ಕೂಡ ಅನಲ್ಪ ಮಹತ್ತರವಾದಂತಹ
ಸ್ಥಿರವಾದ ಮೋಕ್ಷರೂಪ ಮಹಾಪುರುಷಾರ್ಥ, ಅದಕ್ಕೆ ಕಾರಣೀಭೂತವಾದ ಭಗವಂತನ ಜ್ಞಾನ, ಭಕ್ತಿ, ಪ್ರಸಾದ ಇವುಗಳೆಲ್ಲ ಕರ್ಮದ ಫಲ ಇರೋದ್ರಿಂದ ತತ್ ಕಾಮನೆಯ ಕರ್ಮಕರಣ ಉಪಪತ್ತಿ, ಅದರ ಕಾಮನೆಯಿಂದ ಕರ್ಮ ಮಾಡ್ರಿ ಅಷ್ಟೇ. ಕ್ಷುದ್ರವಾದ ಫಲದಾಸೆಯಿಂದ ಕರ್ಮ ಮಾಡಬೇಡ್ರಿ, ಮಹತ್ತರವಾದ ಫಲದಾಸೆಯಿಂದ ಕರ್ಮ ಮಾಡ್ರಿ. ಜ್ಞಾನಭಕ್ತಿ ಕಾಮನಾಯ ಅಷ್ಟೇ ನಿಂದ ಅಭಾವಾತ್. ಜ್ಞಾನ ಭಕ್ತಿ ಕಾಮನೆ ಅದರಿಂದ ಮಾಡ್ರಿ, ಉದಾತ್ತ ಫಲ ಅದು. ಅದನ್ನಿಂದ ಎಲ್ಲಿಯೂ ಮಾಡಿಲ್ಲ. ಅದಕ್ಕೆ ವಿಪರೀತವಾಗಿ ಪ್ರಶಂಸನೆ ಮಾಡಿದ್ದಾರೆ. ಚತುರ್ಥ ಸ್ಕಂದದಲ್ಲಿ ಪ್ರಚೇತಸರು ಮಹಾತ್ಮರು ಭಗವಂತನ ಪ್ರೀತಿಗೋಸ್ಕರ ಕರ್ಮ ಮಾಡಿದ್ದು ಅದೆಲ್ಲ ಉಂಟು. ಜ್ಞಾನ ಭಕ್ತಿ ಪ್ರಸಾದಗಳನ್ನು ಅಪೇಕ್ಷೆ ಪಟ್ಟದ್ದು ಉಂಟು. ತಥಾಚ ಸೂತ್ರಂ ಬ್ರಹ್ಮಸೂತ್ರವೂ ಹೇಳಿದೆ, ಓಂ ಬಹಿಸ್ತು ಭಯಥಾಪಿ ಸ್ಮೃತೇರಾಚಾರಾಚ್ಯ ಓಂ. ಈ ಸೂತ್ರದಲ್ಲಿಯೂ ಕೂಡ ಜ್ಞಾನಭಕ್ತಿಯಾದಿಗಳ ಕಾಮನೆ ಮಾಡಬಹುದು ಅಂತ ಹೇಳಿದ್ದಾರೆ. ಅದರಿಂದ ಕರ್ಮನೇ ಬಿಟ್ಟುಬಿಡ್ತೇನೆ ಅಂತ ಮನಸ್ಸು ಮಾಡಬೇಡ್ರಿ. ಕ್ಷುದ್ರ ಫಲದ ಆಸೆಯಿಂದ ಕರ್ಮ ಮಾಡಬೇಡ್ರಿ. ಉದಾತ್ತವಾದ ಜ್ಞಾನಭಕ್ತಿಯಾದಿ ಪ್ರಸಾದ ಆ ಆಸೆ ಇಟ್ಟುಕೊಂಡು ಕರ್ಮ ಮಾಡಿ. ಜ್ಞಾನಿಗಳಿಗೂ ಕರ್ಮ ಮಾಡಬೇಕು ಅಂತ ಇಲ್ಲಿ ಒತ್ತೆ ಹೇಳ್ತಾ ಇದ್ದಾನೆ. ನೀನು ನಿನ್ನಂಥ ಜ್ಞಾನಿಗಳು ಕೂಡ ಕರ್ಮ ಮಾಡಬೇಕು ಅಂತ. ಜ್ಞಾನ ಬಂದ ಮೇಲೆ ಜ್ಞಾನಿಗಳಿಗೆ ಮೋಕ್ಷ ಸಿದ್ಧ, ಮತ್ತ್ಯಾಕೆ ಜ್ಞಾನಿಗಳು ಕರ್ಮ ಮಾಡಬೇಕು ಅಂತಂದ್ರೆ, ಹಾಗಲ್ಲ. ಬಂದಿರುವ ಜ್ಞಾನದಲ್ಲಿ ಮತ್ತು ಮೋಕ್ಷದಲ್ಲಿ ಅತಿಶಯ ಪ್ರಾಪ್ತಿ ಆಗ್ತದೆ. ಜ್ಞಾನದಿಂದ ಮೋಕ್ಷ ಸಿದ್ಧ. ಕರ್ಮ ಮಾಡಿದರೆ ಆ ಜ್ಞಾನವೂ ಕೂಡ ಉಕ್ತದೆ, ಹಾಲು ಉಕ್ಕಿದಂತೆ ಉಕ್ತದೆ. ಮೋಕ್ಷ ಸುಖವೂ ಕೂಡ ಉಕ್ಕಿ ಬರ್ತದೆ, ಅತಿಶಯ ಆಗ್ತದೆ. ಭಗವಂತನ ಸ್ಮರಣೆ, ನನ್ನ ಸ್ವಾಮಿ ಅಂತ ಸ್ಮರಣೆ ಉಳ್ಳವನಾಗು, ಇದೇ ಯೋಗ ಅಂತ ಹೇಳಿದ್ದಾರೆ. ಹೊರತು ಐಕ್ಯ ಸ್ಮರಣೆ ಮಾಡಬೇಡ, ಐಕ್ಯ ಭಾವನೆ ಮಾಡಬೇಡ. ಪರಮಾತ್ಮ ನನ್ನ ಸ್ವಾಮಿ ಅನ್ನೋ ಭಾವನೆ ಮಾಡು, ಐಕ್ಯ ಭಾವನೆ ಮಾಡಬೇಡ ಅಂತ ಹಿಂದೆ ಬಂತು. ಯಾಕೆ ಐಕ್ಯ ಭಾವನೆ ಮಾಡಬಾರ್ದು? ತತ್ಕುತಃ ಇತ್ಯತಃ ಜೀವ ಬ್ರಹ್ಮೈಕ್ಯ ಶೈವ ಅಭಾವಾತ್. ಐಕ್ಯ ಇದ್ರಲ್ವ ಐಕ್ಯ ಭಾವನೆ ಮಾಡಬೇಕು, ಐಕ್ಯವೇ ಇಲ್ಲ. ನೀನು ನಿನ್ನಂಥ ಯಾವ ಜೀವರಿಗೂ ಕೂಡ ಕರ್ಮದಲ್ಲಿ ಮಾತ್ರ ಅಧಿಕಾರ, ಕರ್ಮ ಸಂಪಾದನದಲ್ಲಿ ಮಾತ್ರ ಸಾಮರ್ಥ್ಯ, ಮತ್ತು ಯಾವುದರಲ್ಲಿಲ್ಲ. ಏವಕಾರದಿಂದ ಯಾವುದರಲ್ಲಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಮಾ ಫಲೇಶು ಕದಾಚನ ಅಧಿಕಾರೋ ನಾಸ್ತಿ, ಅಂದ್ರೆ ಫಲ ಸಂಪಾದನದಲ್ಲಿ ಸಾಮರ್ಥ್ಯ ಇಲ್ಲ. ಕರ್ಮ ಮಾಡಲಿಕ್ಕೆ ಮಾತ್ರ ಸಾಮರ್ಥ್ಯ ಪರಮಾತ್ಮ ಕೊಟ್ಟಿದ್ದಾನೆ, ಫಲ ಸಂಪಾದನೆಗೆ ಸಾಮರ್ಥ್ಯ ಕೊಟ್ಟಿಲ್ಲ. ಫಲ ಕೊಡ್ಲಿಕ್ಕೆ ಅವನೇ ಸಮರ್ಥ. ನಾವು ಮಾಡಿದ್ದೀವಿ, ನಾವು ಫಲ ತಗೋತೇವೆ ಅಂತ ತಗೊಳ್ಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ, ಮಾಡ್ಲಿಕ್ಕೆ ಮಾತ್ರ ಸಾಮರ್ಥ್ಯ ಅವನು ಕೊಟ್ಟದ್ದು. ಪರಮಾತ್ಮನಿಂದಲೇ ಫಲ ಸಿಗೋದು. ಏವಂಚ ಫಲ ಸಂಪಾದನೆ ಶಕ್ತತ್ವ ಅಶಕ್ತತ್ವಾಭ್ಯಾಂ. ಫಲ ಸಂಪಾದನದಲ್ಲಿ ಪರಮಾತ್ಮ ಶಕ್ತ, ಜೀವ ಅಶಕ್ತ. ಆದ್ದರಿಂದ ಜೀವರಿಗೂ ಪರಮಾತ್ಮನಿಗೂ ಐಕ್ಯನೇ ಇಲ್ಲ. ಒಂದು ವೇಳೆ ಐಕ್ಯ ಇದ್ದಿದ್ರೆ ಇವನೇ ಫಲ ಸಂಪಾದನೆ ಮಾಡ್ಕೊಂಡ್ಬಿಡ್ತಿದ್ದ. ಅವನು ಕೊಟ್ಟರೆ ಮಾತ್ರ ಉಂಟು, ಇಲ್ದಿದ್ರಿಲ್ಲ. ಮಿಥ್ಯೋಪಾಸನೆ ಆಗ್ತದೆ. ಪರಮಾತ್ಮನೇ ನಾನು ಅಂತ ಉಪಾಸನೆ ಮಾಡಿಬಿಟ್ರೆ ಮಿಥ್ಯೋಪಾಸನೆ. ಇದು ನ ಪ್ರತೀಕೆ ನಹಿ ಸಹ ಅನ್ನೋ ವ್ಯಾಸಸೂತ್ರದಲ್ಲೂ ಈ ಮಿಥ್ಯೋಪಾಸನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಸಾಂಕರ್ಷಣ ಸೂತ್ರ ಅಂತಿದೆ. ಅಚೇತನವನ್ನ, ಅಸತ್ಯವಾದದ್ದನ್ನ, ಅಯೋಗ್ಯವಾದದ್ದನ್ನ ಉಪಾಸನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಕೇವಲ ಪರಮಾತ್ಮ ನಮ್ಮ ಸ್ವಾಮಿ ಅಂತ ಅಷ್ಟು ಸ್ಮರಣೆ ಮಾತ್ರ ಮಾಡಿದರೆ ಸಾಕು, ಅದೇ ಅಲ್ವ ಯೋಗ. ಕರ್ಮ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಮಾತೆ ಸಂಗೋಸ್ತ್ವ ಕರ್ಮಣಿ ತ್ವದಾದೇಹೆ. ನಿನಗಾಗ್ಲಿ ನಿನ್ನಂಥ ಜ್ಞಾನಿಗಳು ಸರ್ವಸ್ಯ ಎಲ್ರಿಗೂ ಕೂಡ ಅಕರ್ಮಣಿ ಕರ್ಮ ಅಕರಣೆ ಸಂಗಹ ಸ್ನೇಹ ಮಾಭೂತ್. ಕರ್ಮ ಮಾಡೋದಿಲ್ಲ ಅಂತ ಮಾತ್ರ ಬಿಡಬೇಡ್ರಿ, ಹರಿಸ್ಮರಣೆ ಮಾಡ್ರಿ. ಆದರೆ ಕರ್ಮ ಮಾಡೋದಿಲ್ಲ ಅದೊಂದೇ ಸಾಕು ಅಂತ ಮಾತ್ರ ಮಾಡಬೇಡಿ. ಯಾಕೆ? ಕರ್ಮ ಮಾಡದೇ ಇದ್ರೆ ತದಕರಣೆ ಪ್ರತ್ಯವಾಯು ಶ್ರವಣಾತ್. ಕರ್ಮ ಮಾಡದೇ ಇದ್ರೆ ಪಾಪ ಬರ್ತದೆ ಅಂತ ಹೇಳಿದ್ದಾರೆ.